13ನೇ ಶತಮಾನದಲ್ಲಿ ರಾಜಸ್ಥಾನದ ಭೂಮಿಯು ಭಾರತದ ಇತಿಹಾಸದಲ್ಲಿನ ಅತ್ಯಂತ ಪೌರಾಣಿಕ ರಾಣಿಗಳಲ್ಲಿ ಒಬ್ಬಳಾದ ರಾಣಿ ಪದ್ಮಿನಿಯ ನೆಲೆಯಾಗಿತ್ತು. ಅವಳನ್ನು ಪದ್ಮಾವತಿ ಎಂದು ಕರೆಯಲಾಗುತ್ತದೆ. ಅವಳು ಶಕ್ತಿಶಾಲಿ ಚಿತ್ತೋರ್ಗಢ ಕೋಟೆಯ ಆಡಳಿತಗಾರನಾದ ರಾಣಾ ರತನಸಿಂಗ್ ಅವರ ರಾಣಿಯಾಗಿದ್ದಳು. ಪದ್ಮಾವತಿ ಕೇವಲ ತನ್ನ ಅಸಾಧಾರಣ ಸೌಂದರ್ಯಕ್ಕಾಗಿ ಮಾತ್ರವಲ್ಲ, ತನ್ನ ಬುದ್ಧಿಮತ್ತೆ ಮತ್ತು ಧೈರ್ಯಕ್ಕಾಗಿ ಕೂಡ ಪ್ರಸಿದ್ಧಳಾಗಿದ್ದಳು. ರಾಜಸ್ಥಾನದ ಚಿತ್ತೋರ್ಗಢ ಕೋಟೆಯಲ್ಲಿ ಒಂದು ಅದ್ಭುತ ಪ್ರೇಮಕತೆ ಹುಟ್ಟಿತು. ಆ ಕಥೆಯ ನಾಯಕಿ ರಾಣಿ ಪದ್ಮಾವತಿ ಅಪಾರ ಸೌಂದರ್ಯ ಮತ್ತು ಜ್ಞಾನಕ್ಕಾಗಿ ಪ್ರಸಿದ್ಧಳಾಗಿದ್ದಳು. ಚಿತ್ತೋರ್ಗಢದ ರಾಜನಾದ ರಾಣಾ ರತನಸಿಂಗ್ ಪದ್ಮಾವತಿಯ ಸೌಂದರ್ಯ ಮತ್ತು ಬುದ್ಧಿಮತ್ತೆಯನ್ನು ಕೇಳಿ ಅವಳನ್ನು ಭೇಟಿ ಮಾಡಲು ಸಿಂಹಳ ದ್ವೀಪಕ್ಕೆ ತೆರಳಿದನು. ಹಲವಾರು ಪರೀಕ್ಷೆಗಳು ಮತ್ತು ಸಾಹಸಗಳ ನಂತರ ರತನಸಿಂಗ್ ಪದ್ಮಾವತಿಯನ್ನು ವಿವಾಹವಾಗಿಸಿಕೊಂಡು ಚಿತ್ತೋರ್ಗಢಕ್ಕೆ ಕರೆತಂದನು. ಅವರಿಬ್ಬರ ನಡುವೆ ಗಾಢವಾದ ಪ್ರೀತಿ ಮತ್ತು ಪರಸ್ಪರ ಗೌರವ ಇತ್ತು. ಪದ್ಮಾವತಿ ಕೇವಲ ರಾಣಿ ಮಾತ್ರವಲ್ಲ, ರತನಸಿಂಗ್ನ ವಿಶ್ವಾಸಾರ್ಹ ಸಂಗಾತಿಯಾಗಿದ್ದಳು. ಆದರೆ ಅವರ ಸಂತೋಷದ ಜೀವನ ಹೆಚ್ಚು ಕಾಲ ಉಳಿಯಲಿಲ್ಲ. ಅವಳ ಸೌಂದರ್ಯದ ಸುದ್ದಿ ಶೀಘ್ರದಲ್ಲೇ ದೆಹಲಿಯ ಶಕ್ತಿಶಾಲಿ ಸುಲ್ತಾನನಾದ ಅಲಾವುದ್ದೀನ್ ಖಿಲ್ಜಿಯ ಕಿವಿಗೂ ತಲುಪಿತು. ಅವಳನ್ನು ತನ್ನದಾಗಿಸಿಕೊಳ್ಳಬೇಕೆಂಬ ದೃಢನಿಶ್ಚಯದಿಂದ ಖಿಲ್ಜಿ 1303ರಲ್ಲಿ ತನ್ನ ಸೇನೆಯೊಂದಿಗೆ ಚಿತ್ತೋರ್ಗಢದ ಕಡೆಗೆ ಕುದಿದು ಬಂದು ಆ ಮಹಾಕೋಟೆಯನ್ನು ಆವರಿಸಿ ಮುತ್ತಿಗೆ ಹಾಕಿದನು. ತೀವ್ರವಾದ ಸಂಘರ್ಷ ಹಲವು ತಿಂಗಳುಗಳವರೆಗೆ ನಡೆಯಿತು. ರಾಜಪುತ್ ಯೋಧರು ಅಪಾರ ಧೈರ್ಯದಿಂದ ಹೋರಾಡಿದರು, ಆದರೆ ಶತ್ರುಸೇನೆಯ ಸಂಖ್ಯೆಯ ಮುಂದೆ ಅವರು ಬಹಳ ಕಡಿಮೆ ಇದ್ದರು. ರಾಣಾ ರತನಸಿಂಗ್ ಯುದ್ಧಭೂಮಿಯಲ್ಲಿ ಧೈರ್ಯವಾಗಿ ಹೋರಾಡಿದನು. ಸೋಲು ಅನಿವಾರ್ಯವೆಂದು ಕಂಡಾಗ ಮತ್ತು ಶತ್ರು ಸೇನೆಯ ಕೈಗೆ ಸಿಕ್ಕಿಬೀಳಲು ಇಚ್ಛಿಸದೆ ಪದ್ಮಾವತಿ ಒಂದು ಐತಿಹಾಸಿಕ ಮತ್ತು ದುಃಖಕರ ನಿರ್ಧಾರ ಕೈಗೊಂಡಳು. ನೂರಾರು ರಾಜಪುತ್ ಮಹಿಳೆಯರೊಂದಿಗೆ ಸೇರಿ ಅವಳು ಜೌಹರ್ ನಡೆಸಿದರು, ಬಂಧನಕ್ಕಿಂತ ಗೌರವವನ್ನು ಆಯ್ಕೆ ಮಾಡಿಕೊಂಡರು. ಆ ಬಳಿಕ ಚಿತ್ತೋರ್ಗಢದ ಯೋಧರು ಸಾಕಾ ಎಂಬ ಅಂತಿಮ ತ್ಯಾಗದ ಯುದ್ಧಕ್ಕೆ ಕುದುರೆ ಹತ್ತಿ ಹೊರಟರು. ಪದ್ಮಾವತಿಯ ಕತೆ ಧೈರ್ಯ, ತ್ಯಾಗ ಮತ್ತು ರಾಜಪುತ್ ಗೌರವದ ಪ್ರತೀಕವಾಗಿ ಇಂದಿಗೂ ಉಳಿದಿದೆ. ಅವಳ ಪೌರಾಣಿಕ ಕತೆ ಭಾರತೀಯ ಇತಿಹಾಸದಲ್ಲಿ, ಜನಪದ ಕತೆಗಳಲ್ಲಿ ಮತ್ತು ಸಾಹಿತ್ಯದಲ್ಲಿ ಇಂದಿಗೂ ಜೀವಂತವಾಗಿದೆ, ಗೌರವ ಮತ್ತು ಪ್ರತಿರೋಧದ ಆತ್ಮವನ್ನು ಪ್ರತಿನಿಧಿಸುತ್ತದೆ.